ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್. ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರೂಪೈ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದಿ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಕೆಲವರು ಬಾಯಿಯಿಂದ ಕೆಟ್ಟ ದುರ್ವಾಸನೆ ಬರ್ತಾ ಇರ್ತದೆ. ಅವ್ರನ್ನ ಕೇಳಿದ್ರೆ ಅವರು ಬ್ರಷ್ ಮಾಡ್ತಿರ್ತಾರೆ, ಕ್ಲೀನಾಗಿರ್ತೀನಿ ಅಂತೆಲ್ಲ ಹೇಳ್ತಾರೆ. ಇನ್ನು ಕೆಲವರು ಪೇಷಂಟ್ಸ್ ಎಲ್ಲ ಬರ್ತಿರ್ತಾರೆ, ಅವರು ಮೌತ್ ಹೈಜೀನ್ ಅಂತಂದರೆ ಸರಿಯಾಗಿ ಬ್ರಷ್ ಮಾಡ್ತಾರೆ, ಆದರೂ ಬಾಯಿಂದ ದುರ್ವಾಸನೆ ಬರ್ತಿರ್ತದೆ. ಅವ್ರ ಹತ್ರ ನಿಂತ್ಕೊಂಡು ಮಾತಾಡೋಕ್ಕಾಗೋದಿಲ್ಲ. ಅವರ ಹತ್ರ ಒಂದು ಸಂಭಾಷಣೆ ಮಾಡಬೇಕು ಅಂದರೆ ತುಂಬಾ ಒಂದು ಕಷ್ಟದ ಪರಿಸ್ಥಿತಿ ಆಗಿರ್ತದೆ. ಬಾಯಿಂದ ಕೆಟ್ಟ ವಾಸನೆ, ದುರ್ವಾಸನೆ ಬರ್ತಾ ಇರ್ತದೆ. ಈ ಒಂದು ಬಾಯಿಯಿಂದ ಬರುವ ದುರ್ವಾಸನೆಗೆ ಕಾರಣ ಏನು, ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಕಾರಣದ ವಿಷಯಕ್ಕೆ ಬಂತು ಅಂತಂದರೆ, ಸರಿಯಾಗಿ ಬ್ರಷ್ ಮಾಡ್ದಲೇ ಇರೋದ್ರಿಂದ, ಹಲ್ಲು, ನಾಲಿಗೆ ಹಾಗೂ ಒಸಡಿನ ಆರೋಗ್ಯವನ್ನು ಸರಿಯಾಗಿ ನೋಡ್ಕೊಳ್ದಲೇ ಇರೋದ್ರಿಂದ, ಚೆನ್ನಾಗಿ ತಿಕ್ಕಿ ಕ್ಲೀನ್ ಮಾಡ್ದಲೇ ಇರೋದ್ರಿಂದ ಬಾಯಿಂದ ದುರ್ವಾಸನೆ ಬರ್ತದೆ. ಹಾಗೂ ಸರಿಯಾಗಿ ನೀರು ಕುಡಿದಲೇ ಇರೋದ್ರಿಂದ ಪ್ರತಿನಿತ್ಯ ಆದಷ್ಟು ಹೆಚ್ಚು ನೀರು ಕುಡಿಬೇಕು. ಆದರೆ ಇವರು ನೀರನ್ನು ಕಡಿಮೆ ಕುಡಿತಾ ಇರ್ತಾರೆ. ಅಂಥ ಒಂದು ಸಂದರ್ಭದಲ್ಲೂ ಬಾಯಿಯಿಂದ ದುರ್ವಾಸನೆ ಬರ್ತಾ ಇರ್ತದೆ. ಹಾಗೂ ಅಜೀರ್ಣ ಸಮಸ್ಯೆ, ಆಹಾರ ಸೇವನೆ ಮಾಡಿರ್ತಾರೆ, ಸೇವನೆ ಮಾಡಿದಂಥ ಆಹಾರ ಸರಿಯಾಗಿ ಜೀರ್ಣ ಆಗದರೆ ಅಜೀರ್ಣ ಸಮಸ್ಯೆ ಇದ್ದಾಗ, ಹೊಟ್ಟೆ ಉಬ್ಬರ ಇದ್ದಾಗ, ಮಲಬದ್ಧತೆ ಇದ್ದಾಗ ಬಾಯಿಯಿಂದ ದುರ್ವಾಸನೆ ಬರ್ತದೆ. ಹಾಗೂ ಊಟ ಆದ ನಂತರ ಬಾಯಿ ಮುಕ್ಕಳಿಸ್ದಲ್ಲೇ ಇರೋದ್ರಿಂದ, ಕ್ಲೀನ್ ಮಾಡ್ಕೊಳ್ದಲ್ಲೇ ಇರೋದ್ರಿಂದ ಬಾಯಿಯಿಂದ ದುರ್ವಾಸನೆ ಬರ್ತದೆ. ಪ್ರಮುಖವಾಗಿ ಕೆಲವೊಂದು ಜೀವಸತ್ವಗಳು ಅಂದರೆ ವೈಟಮಿನ್ ಎ, ವೈಟಮಿನ್ ಸಿ, ವೈಟಮಿನ್ ಡಿ, ವೈಟಮಿನ್ B12 ಹಾಗೂ ಫೋಲಿಕ್ ಆ್ಯಸಿಡ್, ಈ ಒಂದು ವೈಟಮಿನ್ಸ್ಗಳ ಕೊರತೆ ಇದ್ದಾಗ ದೇಹದಲ್ಲಿ ಬಾಯಿಯಿಂದ ದುರ್ವಾಸನೆ ಬರ್ತದೆ. ಹಾಗಾದರೆ ಪರಿಹಾರ ಏನು, ಯಾವ ರೀತಿ ಪರಿಹಾರ ಇದನ್ನು ಕಂಡ್ಕೋಬಹುದು ಅಂತಂದರೆ, ಪ್ರತಿದಿನ ಹೆಚ್ಚೆಚ್ಚು ನೀರನ್ನು ಕುಡಿಬೇಕಾಗ್ತದೆ. ಹೆಚ್ಚು ನೀರನ್ನು ಕುಡಿದಾಗ ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ, ಬಾಯಿಂದ ದುರ್ವಾಸನೆ ಬರೋದು ಕಡಿಮೆ ಆಗ್ತದೆ. ಇನ್ನು ಪ್ರತಿನಿತ್ಯ ಊಟ ಆದ ನಂತರ ತುಳಸಿ ಎಲೆಗಳನ್ನು, ಒಂದು 4ರಿಂದ 5 ತುಳಸಿ ಎಲೆಗಳನ್ನು ಪ್ರತಿನಿತ್ಯ ಅಗಿದು ತಿನ್ನೋದ್ರಿಂದ ಬಾಯಿಂದ ದುರ್ವಾಸನೆ ನಿವಾರಣೆ ಆಗ್ತದೆ. ಪುದೀನ ಎಲೆಗಳನ್ನು ಅಗಿದು ತಿನ್ನೋದ್ರಿಂದ ಬಾಯಿಂದ ದುರ್ವಾಸನೆ ನಿವಾರಣೆ ಆಗ್ತದೆ. 2ರಿಂದ 3 ಕಾಳು ಏಲಕ್ಕಿಯನ್ನು ದಾಲ್ಚಿನ್ನಿಯ ಪುಡಿಯ ಜೊತೆ ಮಿಶ್ರಣ ಮಾಡಿ ಅಗಿದು ತಿನ್ನೋದ್ರಿಂದ ಬಾಯಿಯಿಂದ ಬರುವ ದುರ್ವಾಸನೆ ನಿವಾರಣೆ ಆಗ್ತದೆ. ಕೊತ್ತಂಬರಿ ಬೀಜನ ಅಗಿದು ತಿನ್ನುವುದರಿಂದ ಬಾಯಿ ದುರ್ವಾಸನೆ ನಿವಾರಣೆ ಆಗ್ತದೆ. ಕೊತ್ತಂಬರಿ ಬೀಜನ ಚೆನ್ನಾಗಿ ಹುರಿದು ಪುಡಿ ಮಾಡಿ ಅದರ ಜೊತೆಗೆ 1 ಚಿಟಿಕೆ ಉಪ್ಪನ್ನು ಮಿಶ್ರಣ ಮಾಡಿ ಆ ಕೊತ್ತಂಬರಿ ಬೀಜದ ಚೂರ್ಣದ ಜೊತೆಗೆ ಉಪ್ಪನ್ನು ಮಿಶ್ರಣ ಮಾಡಿ 1 ಚಿಟಿಕೆಯ ಪ್ರಮಾಣವನ್ನು ಪ್ರತಿದಿನ ಊಟ ಆದ ನಂತರ ಸೇವನೆ ಮಾಡೋದ್ರಿಂದ ಬಾಯಿಂದ ಬರುವ ದುರ್ವಾಸನೆ ನಿವಾರಣೆ ಆಗ್ತದೆ. ಬೇ ಲೀಫ್ ಟೀ ಅಂತ ಹೇಳ್ತಾರೆ. ಈ ಬೇ ಲೀಫ್ ಅಂತ ಏನು ಹೇಳ್ತಾರೆ, ಇದರದ ಒಂದು ಟೀ ಕುಡಿಯೋದ್ರಿಂದ ಬಾಯಿಯ ದುರ್ವಾಸನೆ ನಿವಾರಣೆ ಆಗ್ತದೆ. ಹಾಗೂ ದೇಹಕ್ಕೆ ಪೋಷಕಾಂಶಗಳು ಅಂತಂದರೆ ಜೀವಸತ್ವಗಳು, ವೈಟಮಿನ್ಸ್ ಸಿಗ್ತಕ್ಕಂತಹ ಆಹಾರ ಪದಾರ್ಥಗಳು ಪ್ರಮುಖವಾಗಿ ಕಿತ್ತಳೆಹಣ್ಣು, ಮೋಸಂಬಿ, ನಿಂಬೆಹಣ್ಣು, ಹಸಿರು ಎಲೆ ಇರ್ತಕ್ಕಂತಹ ತರಕಾರಿಗಳು, ಕ್ಯಾರೆಟು, ಮೂಲಂಗಿ ಹಾಗೂ ಮೊಟ್ಟೆ, ಈ ಕಾಳು ಬೇಳೆಗಳು, ಧಾನ್ಯಗಳು, ಇವುಗಳನ್ನು ಹೆಚ್ಚೆಚ್ಚು ಸೇವನೆ ಮಾಡೋದ್ರಿಂದ ಅಗತ್ಯವಾದ ಪೋಷಕಾಂಶಗಳು ಒದಗಿ ಬಾಯಿಯಿಂದ ದುರ್ವಾಸನೆ ಬರೋದು ಕಡಿಮೆ ಆಗ್ತದೆ. ಇನ್ನು ಪ್ರತಿನಿತ್ಯ ಗ್ರೀನ್ ಟೀ ಸೇವನೆ ಮಾಡೋದ್ರಿಂದ ಬಾಯಿಂದ ಬರುವ ದುರ್ವಾಸನೆ ನಿವಾರಣೆ ಆಗ್ತದೆ. 1 ಲೋಟ ಉಗುರು ಬೆಚ್ಚಿನ ನೀರಿಗೆ 1 ಚಿಟಿಕೆ ಅರಿಶಿಣ ಹಾಗೂ 1 ಚಿಟಿಕೆ ಉಪ್ಪನ್ನು ಮಿಶ್ರಣ ಮಾಡಿ ಬಾಯಿ ಮುಕ್ಕಳಿಸುವುದರಿಂದ ಬಾಯಿಂದ ದುರ್ವಾಸನೆ ಬರೋದು ಕಡಿಮೆ ಆಗ್ತದೆ. ಆದ್ದರಿಂದ ಕೇವಲ ಒಂದು ಹಲ್ಲಿನ ಒಂದು ಆರೋಗ್ಯ, ಬ್ರಷ್ ಮಾಡ್ದಲಿದ್ದರೆ ಮಾತ್ರ ಬಾಯಿಂದ ದುರ್ವಾಸನೆ ಬರುತ್ತೆ ಅನ್ನೋದಲ್ಲ, ಬೇರೆ ಬೇರೆ ಕಾರಣಗಳಿಂದನೂ ಬಾಯಿಂದ ದುರ್ವಾಸನೆ ಬರ್ತಾ ಇರ್ತದೆ. ಆ ಕಾರಣಗಳು ಯಾವುದು, ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.